ಏನ ಗೊತ್ತಿಲ್ಲ ಸರ್, ನಮಗಂತೂ ಮಾಮೂಲಿ ಮಂದಿ ಬದುಕಬೇಕಾದ್ರೆ ಭಾಳ ಕಷ್ಟ ಅನಿಸುತ್ತಾ ಈ ಗ್ಯಾಸ್ನಲ್ಲಿ. ಇದು ಯಾರು ತಂದಿರೋ ಯಾರು ಇಲ್ಲೋ ಏನು ವಿಚಾರ ಅಂತ ಗೊತ್ತಾಗ್ತಿಲ್ಲ. ಈ ಮಧ್ಯವರ್ಗದಲ್ಲಿ ಆಲೋಚನೆ ಮಾಡಿಬಿಟ್ರೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಅವ್ರು ಯಾರು ಇವ್ರು ಯಾರು, ಈ ರಾಜಕಾರಣ ಯಾರು ಆ ರಾಜಕಾರಣ ಯಾರು, ಅವ್ರ ಜಗಳ ಹಚ್ಚೋರು ಯಾರು ಇವ್ರ ಜಗಳ ಹಚ್ಚೋರು, ಅವ್ರು ಸುತ್ತ ಇವ್ರು ಹೇಳ್ತಾರೆ ಇವ್ರು ಸುತ್ತ ಅವ್ರು ಹೇಳ್ತಾರೆ, ಒಂದು ಅರ್ಥ ಆಗ್ತಿಲ್ಲ. ಬಡವರಂತೂ ಬದುಕೋದು ಭಾಳ ಕಷ್ಟ ಆಯಿತು. 3,000 ಗ್ಯಾಸು 4,000 ಗ್ಯಾಸ್ ಅಂತ ಹೇಳೋ ಹೊತ್ತಿನಲ್ಲಿ ಏನಂತ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ಆದರೆ ದುಡಿಯೋದು ಸ್ವಲ್ಪ, ಖರ್ಚುಗಳು ಜಾಸ್ತಿ. ದೇವಸ್ಥಾನಕ್ಕೆ ಹೋಗ್ಬೇಕಂತ ನಮ್ಮ ಫ್ಯಾಮ್ಲಿ ನಾವು ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಕ್ಯೂ ಐತೆ. 12 ಗಂಟೆಗೆ ಬಂದರೆ ಈಗ 4 ಗಂಟೆ ಆಗೈತೆ ರೀ. ಅದು ಲಿಮಿಟೆಡ್ ಗ್ಯಾಸ್ ಹಾಕ್ಬೇಕಂದ್ರೆ 200 ರೂಪಾಯಿಗೆ 2 ಲೀಟ್ರ್ ಬರ್ತೈತೆ ರೀ. 93 ರೂಪಾಯಿ 45 ಪೈಸೆ ಐತೆ. ಹಿಂಗಿದ್ರೆ ನಾವು ಹೆಂಗೆ ಕಟ್ಟಬೇಕು, ದುಡಿಯೋದು ಹೆಂಗೆ ಮಾಡಬೇಕು, ನಾವು ಮನೆ ಕಟ್ಟವು ಅವು ಇವರೇಸ್ ಅಂತ ಭಾರಿ ತೊಂದರೆ ಆಗ್ತೈತೆ. ಸರ್ಕಾರಕ್ಕೆ ಒಂದು ಸ್ವಲ್ಪ ತಿಳಿಸ್ಬೇಕಂತ ಕೇಳ್ಕೊಳ್ತಿದ್ವಿ. ರೇಟ್ ಜಾಸ್ತಿ ಆಗೈತಾ ಗ್ಯಾಸ್? ಜಾಸ್ತಿ ಆಗೈತೆ ರೀ. ನಿನ್ನೆ ರಾತ್ರಿ ಹಾಕ್ಸಿನ್ರೆ 84 ರೂಪಾಯಿ ಇತ್ತು ರೀ. ಇವಾಗ ನೋಡಿದ್ರೆ ಒಂದು ಸತ 93 ರೂಪಾಯಿ 45 ಪೈಸೆ ಐತೆ ರೀ. 7 ರೂಪಾಯಿ 8 ರೂಪಾಯಿ ಹಂಗೆ ಎಕ್ಸ್ಕೊಂಡು ಹೋಗ್ತಿದ್ರೆ ನಾವು ಏನು ದುಡ್ಕೊಂಡು ತಿನ್ನಬೇಕು, ಏನು ಕಟ್ಟಬೇಕು, ತಿಂಗಳಿಗೆ EMI ಏನು ಮಾಡಬೇಕು ಏನಿಲ್ಲ ಅರ್ಥನೇ ಆಗುವಲ್ರಿ. ಇದು ಸರ್ಕಾರಕ್ಕೆ ಒಂದು ಸ್ವಲ್ಪ ತಿಳಿಸ್ಬೇಕಂತ ಗಮನ. ಸರ್, ನಿನ್ನೆ ಮೊನ್ನೆಯಿಂದ ಭಾಳ ತೊಂದರೆ ಆಗಿದೆ. 2 ಗಂಟೆ ತಾಸು ಲೈನಾಗಿ ನಿಂತು ಬರ್ತಾ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ. ಬಳ್ಳಾರಿಯಲ್ಲಿ 6-7 ಬೆಂಕ್ ಇದಾವೆ, ಎಲ್ಲ ಬಂದಿದೆ. ಇದೊಂದಿದೆ. ನಿನ್ನೆ 84 ರೂಪಾಯಿ ಇದೆ, ಆವಾಗಲೇ 94 ರೂಪಾಯಿ ಆಗೈತೆ. ನಮ್ಮದು ಭಾಳ ಕಷ್ಟ ಆಯ್ತು. ಆಟೋ ಬಾಡಿಗೆ, ಆಟೋ ಮತ್ತು ನಮ್ಮ ಸಂಸಾರ ನಡೆಯೋದು ಹೆಂಗೆ ಅಂತ ಹೇಳಿ ಅಂತ ನಾವು ತಮ್ಮಲ್ಲಿ ವಿನಂತಿ ಮಾಡ್ತೀವಿ. 1.5 ತಾಸು ಆಯಿತು. ಏನು ಮಾಡೋಣ, ಅದು ಬಿಟ್ಟರೆ ಅದು ಕೂಡ ಇಲ್ಲಲ್ವಾ? ಹಾಂ, ಮತ್ತು ನಮ್ಮ ಹೊಟ್ಟೆ ಪಾಡು ನಡಿಬೇಕಲ್ವಾ? ಅದು ಬಿಟ್ಟರೆ ಅದು ಇಲ್ಲ. ಭಾಳ ಕಷ್ಟ ಆಗ್ಬಿಡುತ್ತೆ. LPG ಗ್ಯಾಸ್ ಭಾಳ ಕಷ್ಟ ಆಗ್ಬಿಡುತ್ತೆ. ನಮಗೆ ಭಾಳ ತೊಂದರೆ. ರೇಟ್ ಜಾಸ್ತಿ ಆಗ್ಬಿಡುತ್ತೆ. 65 ರೂಪಾಯಿ ಇದ್ದಿದ್ದು 105 ರೂಪಾಯಿ ಆಗೈತೆ. ಮತ್ತು ನಾವು ಹೆಂಗೆ ದುಡ್ಕೊಂಡು ತಿನ್ಬೇಕು? ಪ್ಯಾಸೆಂಜರ್ ಜಾಸ್ತಿ ಅಮೌಂಟ್ ಕೊಡೋಲ್ಲ. ಕೇಳಿದ್ರೆ ಇಲ್ಲ ಕೊಡಲ್ಲಪ್ಪ ಅಂತಾರೆ, ಮುಲಾಜ್ ಇಲ್ದಂಗೆ. ಇನ್ನೊಂದು ಇಲ್ಲ, ನೀನಿಲ್ಲ ಇನ್ನೊಂದು ಆಟೋ ಅಂತಾರೆ. ಇಲ್ಲಿ ನಮಗೆ ಲೈನ್ ನೋಡಿದ್ರೆ ಒಂದು 100 ಗಾಡಿ ನಿಂತಾವ. ಹಿಂಗಾದ್ರೆ ಹೆಂಗೆ ಕಷ್ಟ ನಮಗೆ. ಈಗ ಒಂದು ಗಂಟೆ ಆಯ್ತು. ಹೊಟ್ಟಿಪಾಡಿಗೆ ನಾವು ಏನು ಮಾಡೋದು ಜೀವನ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.